ನೀವು ಅಷ್ಟು ಇದು ಏನಾಗುತ್ತೆ ಅಂದ್ರೆ ಹಾಂ ಸರ್. ಸಾಗರ ತುಂಬಾ ವಿಶಾಲವಾಗಿರ್ತಕ್ಕಂಥದ್ದು. ಹಾಂ ಸರ್. ಸುಮಾರು 71% ಅಂದ್ರೆ ಹಾಂ. ಭೂಮಿಯ ಸುತ್ತಮುತ್ತಲು ಕೇವಲ ಸಾಗರನೇ ಜಾಸ್ತಿ ಇದೆ ಹ್ಞೂ ಭೂಮಿಗಿಂತ. ಹ್ಞೂ ಹೀಗಿರುವಾಗ ಹ್ಞೂ ಅಲ್ಲಿ ಸೆಳೆತ ಜಾಸ್ತಿ ಇರ್ತದೆ. ಹ್ಞೂ ಇಲ್ಲೇನಾಗುತ್ತೆ ಒಂದಕ್ಕೊಂದು ಆ, ಏನು ಭೂಮಿ ಮತ್ತು ಚಂದ್ರ ಸಮೀಪ ಬಂದಾಗ ಹ್ಞೂ ಆಕರ್ಷಣೆ ಜಾಸ್ತಿ ಆಗ್ತದೆ. ವಸ್ತು ಹ್ಞೂ ರಾಶಿಗಳ ಪರಸ್ಪರ ಹತ್ತಿರದಲ್ಲಿರುವಾಗ ಆಕರ್ಷಣೆ ಜಾಸ್ತಿ ಆಗ್ತದೆ. ಹ್ಞೂ ಏನೋ ಗುರುತ್ವಾಕರ್ಷಣ ಅದು ಕೂಡ ಇನ್ಕ್ರೀಸ್ ಇರ್ತದೆ. ಬಟ್ ಇದು ಇಡೀ ಭೂಮಂಡಲದಲ್ಲಿ ಒಂದು ಅಷ್ಟೇ ಅಲ್ಲದೇನೆ ಈ ನಭೋಮಂಡಲದಲ್ಲೂ ಕೂಡ ಇರ್ತದೆ. ಎಸ್. ಈಗ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಆಕರ್ಷಣೆ ಇದೆ, ಚಂದ್ರ ಮತ್ತು ಭೂಮಿ ಮಧ್ಯೆ ಆಕರ್ಷಣೆ ಇದೆ. ಹ್ಞೂ ಇದು ಈಗಲೇ ಇವತ್ತೇನೆ ಅಲ್ಲ. ಹ್ಞೂ ಸುಮಾರು ಯಾವಾಗ ಈ ಏನೋ ಬಿಗ್ ಬ್ಯಾಂಗ್ ಏನೋ ನಿರ್ಮಾಣ ಆಗಿದೆ ಅಥವಾ ಹ್ಞೂ ಈ ಭೂಮಿ ಮತ್ತು ಚಂದ್ರ ಉಗಮವಾಗಿದ್ದಾವೆ, ಹ್ಞೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದು ಆಕರ್ಷಣೆ ಇದ್ದೇ ಇರ್ತದೆ. ಒಂದ್ ಸ್ವಲ್ಪ ಹ್ಞೂ ಜಾಸ್ತಿ ಆಗುತ್ತೆ, ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಎಸ್. ಆಗುತ್ತೆ, ಕಡಿಮೆ ಆಗುತ್ತೆ. ಇದು ಇನ್ನು ಮುಂದೆನೂ ಸಹಿತ ಇರುತ್ತೆ ಇದು. ಇದರಿಂದ ನಮಗೆ ಸಾಕಷ್ಟು ಯಾರು ಆರೋಗ್ಯದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಮಾಣ ಇರಲ್ಲ. ಸರ್ ಈಗ ಇದರಿಂದ ತಾವು ಭಯ ಭೀತಿ ಆಗುವಂತ ಕಾರಣ ಇಲ್ವೇ ಇಲ್ಲ. ಸರ್ ಈಗ ಓಕೆ. ತಾವು ಹೇಳ್ತಿದ್ರಿ ಆರೋಗ್ಯದ ಮೇಲೆ ಏನು ಪ್ರಭಾವ ಬೀರಲ್ಲ ಅಂತ. ಇರ್ಲಿ ಇರ್ಲಿ ಸುರೇಶ್ ಸರ್, ಅದನ್ನ ಅಲ್ಲ ಈಗ ಅಲ್ಲ ಈಗ ಅದು ಜ್ಯೋತಿಷ್ಯನೇ ಬೇರೆ, ಈಗ ವಿಜ್ಞಾನಿಗಳನ್ನ ನೋಡೋ ಇಲ್ಲ, ರೀತಿನೇ ಇಲ್ಲ, ಬೇರೆ, ಇಲ್ಲ. ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ ಹೇಳಿದೆ. ಓಕೆ, ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳಿಸ್ತೀನಿ. ಅದಕ್ಕೂ ಮುನ್ನ ಅಶೋಕ್ ಸರ್, ಇದು ವಿಜ್ಞಾನಿಗಳಿಗೆ ಅಂದ್ರೆ ಸೈಂಟಿಸ್ಟ್ಗಳಿಗೆ ಏನಾದ್ರೂ ಸಹಕಾರಿನ? ಇವತ್ತು ಸೂಪರ್ ಮೂನ್ ಗೋಚರ ಆಗ್ತಾ ಇರೋದ್ರಿಂದ ಬಹಳ ಹತ್ತಿರದಿಂದ ನೀವೇ ಹೇಳ್ದಂಗೆ 14% ಚಂದ್ರ ದೊಡ್ಡದಾಗಿ ಕಾಣಿಸ್ತಾನೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಅನ್ನೋದ್ರಿಂದ ಏನಾದ್ರೂ ಸ್ವಲ್ಪ ಸಂಶೋಧನೆಗಳನ್ನ ಮಾಡೋದಕ್ಕೆ ಸಹಕಾರಿನ ಇದೀನ ಹಿಂಗೆ ಅಂತ? ಇಲ್ಲ, ಸಂಶೋಧನೆ ಮಾಡೋದಕ್ಕೆ ಖಂಡಿತವಾಗಿ ಇದು ಹೆಲ್ಪ್ ಆಗುತ್ತೆ, ಇಲ್ಲ ಹಾ. ಅಂತ ಅನ್ನಲ್ಲ. ಆದ್ರೆ ಈಗೆಲ್ಲ ನಾವು ಸೆಟಲೈಟ್ಸ್ ಮೂಲಕ ಏನೋ ಚಂದ್ರನ ಮೇಲೆ ಹೋಗಿರೋದ್ರಿಂದ ಮತ್ತೆ ಚಂದ್ರನ ಸುತ್ತಮುತ್ತಲು ಸೆಟಲೈಟ್ಸ್ ಈಗೆಲ್ಲ ಹಾ. ಆರ್ಬಿಟ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಪಿಕ್ಚರ್ಗಳು, ತುಂಬಾ ಕ್ಲೋಸೆಸ್ಟ್ ಪಿಕ್ಚರ್ಗಳು ಸಹಿತ ನಮ್ಗೆ ಸಿಗ್ತಾ ಇದ್ದಾವೆ. ಹಾ. ಅಲ್ಲಿ ಎಷ್ಟು ಕಂದರಗಳಿದ್ದಾವೆ, ಎಷ್ಟು ಆ ಖನಿಜಗಳಿದ್ದಾವೆ, ಯಾವ ಮಟ್ಟದಲ್ಲಿದ್ದಾವೆ, ಅಲ್ಲಿ ಮಣ್ಣಿನ ಒಂದು ಮತ್ತು ನೀರಿನ ಒಂದು ಅಂಶ ಇದೆ ಇಲ್ವೋ, ಇವೆಲ್ಲವುಗಳು ಸಹಿತ ವಿಜ್ಞಾನಿಗಳು ಸೆಟಲೈಟ್ಸ್ ಮೂಲಕ ಎಲ್ಲ ಪಡ್ಕೊಳ್ತಾ ಇದ್ದಾರೆ. ಓಕೆ. ಬಟ್ ಇದು ಸಮೀಪ ಇರೋದ್ರಿಂದ ಇದೊಂದು ಒಳ್ಳೆ ವಿಸ್ಮಯ. ಏನೋ ಭೂಮಿಯಿಂದ ನೋಡ್ತಕ್ಕಂಥದ್ದು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಸಹಿತ ಹ್ಮ್. ಒಂದು, ಯಾಕಂದ್ರೆ ಈ ಜನವರಿ ಏನಾಗಿರುತ್ತೆ ಅಂತಂದ್ರೆ ಆರ್ದ್ರತೆ ತುಂಬಾ, ಐ ಮೀನ್ ಹ್ಯುಮಿಡಿಟಿ ಕಡಿಮೆ ಇರುತ್ತೆ. ಹ್ಯುಮಿಡಿಟಿ ಓಕೆ. ಕಡಿಮೆ ಇರೋದ್ರಿಂದ ಮತ್ತೆ ಡಸ್ಟ್ ಪಾರ್ಟಿಕಲ್ಸ್ ಎಸ್, ಜಾಸ್ತಿ ಇಲ್ಲದೆ ಕರೆಕ್ಟ್. ಇರೋದ್ರಿಂದ ಹಾ. ತುಂಬಾ ಬ್ರೈಟ್ ಆಗಿ ಕಾಣ್ತಕ್ಕಂಥದ್ದು. ಇದು ಎಲ್ಲರಿಗೂ ಒಂದು ನೋಡ್ತಕ್ಕಂಥ ಒಂದು ಅವಕಾಶ, ಒಂದು ವಿಸ್ಮಯ. ಹ್ಮ್. ಅದೊಂದು ಎಲ್ಲರೂ ಅದನ್ನ ಎಂಜಾಯ್ ಮಾಡ್ಬೇಕು, ನೋಡ್ಬೇಕು. ಯಾಕೆ ಹ್ಮ್. ಮಕ್ಕಳಿಗೆ ಕಲಿಸ್ಕೊಡ್ಬೇಕು, ಯಾಕೆ ಇದು ಕರೆಕ್ಟ್. ನಾರ್ಮಲ್ಗಿಂತ ಯಾಕೆ ಜಾಸ್ತಿ ಆಗಿದೆ, ಹಾ. ನಾರ್ಮಲ್ಗಿಂತ ಯಾಕೆ ಬ್ರೈಟ್ನೆಸ್ ಜಾಸ್ತಿ ಆಗಿದೆ, ಕಾರಣ ಸಮೀಪ ಬರೋದ್ರಿಂದ. ಹಾ. ಇವತ್ತು ನಾವು ದೂರದಿಂದ ನೋಡ್ಕೊಂಡು ನಾವು ಒಬ್ರಿಗೊಬ್ರು ನೋಡ್ಕೊಳ್ಳೋಕೆ ಹೇಗಿರ್ತದೆ, ಹಾಗೆ ಹಾ. ಸಮೀಪ ಬಂದಾಗ ಕ್ಲಾರಿಟಿ ಇನ್ಕ್ರೀಸ್ ಆಗುತ್ತೆ. ಹಾ. ಭೂಮಿಯ ಕರೆಕ್ಟ್. ಏನು ಕೆಲವೊಂದು ಮೀಟಿಯರ್ಸ್ ಏನು ಹಿಟ್ ಆಗಿದಾವಲ್ಲ ಇದರಲ್ಲಿ, ಯಾವುದು ಚಂದ್ರನ ಮೇಲೆ ಸುಮಾರು ಹ್ಮ್. ವರ್ಷಗಳ ಹಿಂದೆ ಅಲ್ಲಿ ಹ್ಮ್. ಕಂದರಗಳು ನಿರ್ಮಾಣ ಆಗಿದ್ದಾವೆ. ಆಮೇಲೆ ಕ್ರೇಟರ್ಸ್ ಅಂತ ಹೇಳ್ತೇವೆ, ಅವೆಲ್ಲ ನಿರ್ಮಾಣ ಆಗಿದ್ದು ನಮ್ಗೆ ಸ್ಪಷ್ಟವಾಗಿ ನೋಡ್ತಕ್ಕಂಥದ್ದು ಒಂದು ಅವಕಾಶ ಈ ವೇಳೆಯಲ್ಲಿ. ಓಕೆ. ಅಲ್ಲ ಅಶೋಕ್ ಸರ್, ಇದು ಈ ಪ್ರೋಸೆಸ್ ಆಗಾಗ ಆಗ್ತಾ ಇರುತ್ತೆ ಅಂತ, ಬಟ್ ಈ ಬಾರಿ ಏನಾದ್ರೂ ಸ್ವಲ್ಪ ವಿಶೇಷತೆ ಇದೆಯಾ ಸರ್? ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಈ ಸೂಪರ್ ಮೂನ್ ಅಲ್ಲಿ? ಇವತ್ತಿನ ವಿಶೇಷ ಅಂತಂದ್ರೆ ಈ ಹೊಸ ವರ್ಷದಲ್ಲಿ ಮೊದಲನೇದಾಗ್ತಾ ಇದೆ, ಹಾ ಅದೇ ಹಾ ಒಂದು ಹಾ. ವಿಶೇಷವಾಗಿರ್ತಕ್ಕಂಥದ್ದು. ಓಕೆ. ಮತ್ತೆ ಇದು ಮೂರ್ನಾಲ್ಕು ಬಾರಿ ಆಗಿರ್ತದೆ. ಹಾ. ಮೂರ್ನಾಲ್ಕು ಬಾರಿ ಈ ಸೂಪರ್ ಮೂನ್ಸ್ ಅಂತ ನೀವೇನು ಕರಿತೀರಿದ ಅದೆಲ್ಲ ಕರೆಕ್ಟ್. ಪ್ರತಿಯೊಂದು ವರ್ಷದಲ್ಲೂ ಹಾಗೆ ಆಗ್ತದೆ. ಹಾ. ಇದು ಏನು ಗೊತ್ತಾ, ಇಟ್ಸ್ ಆಲ್ ಏನೋ ನ್ಯಾಚುರಲ್ ಫೆನಾಮಿನಾಸ್. ಹಾ. ಏನು ಇವು ಕರೆಕ್ಟ್. ಹೇಗೆ ಅಮಾವಾಸ್ಯೆ ಹುಣ್ಣಿಮೆ ಹೇಗೆ ಆಗ್ತವೆ, ಅದು ಕೂಡ ಇದು ಸಮೀಪ ಬರೋದು, ದೂರ ಹೋಗೋದು. ಈಗ ಓಕೆ. ಈ ಸೂರ್ಯ ಮತ್ತು ಚಂದ್ರ ಭೂಮಿ ಮಧ್ಯದಲ್ಲಿನೂ ಕೂಡ ಇದೇ ರೀತಿ ಆಗ್ತದೆ. ಹಾ. ಆ ಹೌದು. ಅತ್ಯಂತ ಸಮೀಪದಲ್ಲಿ ಭೂಮಿ ಸೂರ್ಯನ ಪಕ್ಕದಲ್ಲಿ ಬರುತ್ತೆ, ಅತ್ಯಂತ ದೂರದಲ್ಲಿನೂ ಇರುತ್ತದೆ. ಹ್ಮ್. ಅತ್ಯಂತ ಪಕ್ಕದಲ್ಲಿ ಬಂದಿರುವಾಗ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಯೂಶುವಲಿ. ಬಟ್ ಹಾಗೆ ಕರೆಕ್ಟ್. ಆಗಲ್ಲ ನಮ್ಮ ಇದರಲ್ಲಿ. ಹಾ. ಯಾಕಾಗಲ್ಲ ಅಂತಂದ್ರೆ ಅವಾಗ ನಮ್ದು ಮನ್ಸೂನ್ ಪೀರಿಯಡ್ ಇರುತ್ತೆ, ಕ್ಲೌಡ್ಸ್ ಅದೆಲ್ಲ ಜಾಸ್ತಿ ಇರೋದ್ರಿಂದ ಆ ರೀತಿ ನಮಗೆ ಅದು ಅನುಭವ ಬರಲ್ಲ. ಓಕೆ. ದೀಸ್ ಆರ್ ಆಲ್ ನ್ಯಾಚುರಲ್ ಫಿನಾಮಿನಾಸ್. ಹಾ ಹಾ. ದೇ ಹ್ಯಾಪನ್ ನಾರ್ಮಲಿ. ಎಸ್. ಓಕೆ ಅಶೋಕ್ ಸರ್, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಗುರುಗಳೇ, ಸುರೇಶ್ ಗುರುಗಳೇ, ನೀವು ಹೇಳ್ತಾ ಇದ್ರಿ ಮಾನವನ ಮೇಲೆ ಅದರ ಪ್ರಭಾವ ಪ್ರಾಕೃತಿಕವಾಗಿ ಒಂದಷ್ಟು ಪ್ರಭಾವಗಳು ಬೀರುತ್ತೆ ಅಂತ, ಹೌದು. ಹಿಂಗೆ ಅಂತ. ಅಶೋಕ್ ಸರ್ ಹೇಳ್ತಾ ಇರೋದು ಇದೊಂದಷ್ಟು ಅಲ್ಲ ಪ್ರೋಸೆಸ್, ಅದು ಅದರಲ್ಲಿ ಸಾರ್ ಹೇಳ್ತಾ ಇದ್ದಾರೆ ಸಮಸ್ಯೆಗಳಾಗಲ್ಲ ಈಗ ಅಂತ. ಅಲ್ಪ ಪ್ರಮಾಣದಲ್ಲಿ ಅವರು ನೀರಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರು.
ಸೊ ನೀರಿನ ಮೇಲೆ ಪ್ರಭಾವ ಬೀರೋದ್ರಿಂದ ನಾವೇನು ಮಾಡ್ತೀವಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ನಮ್ಮಲ್ಲಿ ಚಂದ್ರಮ ಮನಸೋಜಾದ ಚಂದ್ರನನ್ನು ಜಲತತ್ವಕಾರಕ ಅಂತ ಕರಿತೀವಿ. ದೇಹದಾಗಿರ್ತಕ್ಕಂಥ ಎಲ್ಲ ಜಲ ಏನು ನಮ್ಮ ದೇಹದಲ್ಲಿ ಜಲ ಇದೆಯೋ ಅದಕ್ಕೆಲ್ಲ ಚಂದ್ರನೇ ಕಾರಕ ಅಂತ ಕರಿತೀವಿ. ನಾವು ಏನಾದರೂ ಮುಹೂರ್ತವನ್ನು ಇಡುವಾಗ, ಶುಭ ಮುಹೂರ್ತ ಇಡುವಾಗ ಚಂದ್ರ ಅವಸ್ಥಾ, ಚಂದ್ರವೇಳ, ಚಂದ್ರಕ್ರಿಯಾ ಅಂತ ನೋಡಿ ಆ ಚಂದ್ರನ ಬಲೆ ತಾರಾಬಲಂ ಚಂದ್ರಬಲಂ ಅಂತ ಕರಿತೀವಿ. ಜ್ಯೋತಿಷ್ ಶಾಸ್ತ್ರದಲ್ಲಿ ಉಳಿದ 8 ಗ್ರಹಗಳನ್ನು ಒಂದು ತಕಡಿಯಲ್ಲಿ ತೂಕ ಹಾಕಿದ್ರೆ ಚಂದ್ರನನ್ನು ಒಂದು ಕಡೆ ನಾವು ತೂಕ ಹಾಕ್ತೀವಿ. ಮಗು ಹುಟ್ಟಿದಾಗಿಂದ ಹಿಡಿದು ಅವನ ಹೆಸರು ಹಿಡಿಯುವಾಗ, ಅಂದರೆ ನಾವು ಹುಟ್ಟಿದಾಗ ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದೇ ನಮ್ಮ ಜನ್ಮ ನಕ್ಷತ್ರ. ನಾವು ಹುಟ್ಟಿದಾಗ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಮ್ಮ ಜನ್ಮ ನಕ್ಷತ್ರ. ನಾವು ನಮ್ಮ ಕರ್ಮಗಳನ್ನು ಕಳೀಲಿಕ್ಕೆ ಕರ್ಮ ಸಿದ್ಧಾಂತದಲ್ಲಿ ನಾವೇನಾದರೂ ಕೂಡ ಆ ನಮ್ಮ ಕರ್ಮಗಳ ಕಳೆಯುವಾಗ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡುವಾಗ ಆವತ್ತಿನ ನಮ್ಮ ಜನ್ಮ ನಕ್ಷತ್ರ, ನಮ್ಮ ಜನ್ಮ ರಾಶಿ ಹೇಳೇ ನಮ್ಮ ಕರ್ಮಗಳನ್ನು ಕಳ್ಕೊತಕ್ಕಂಥದ್ದು ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಧಾರ್ಮಿಕ ಕ್ಷೇತ್ರದಲ್ಲಿ ಚಂದ್ರನಿಗೆ ಅತಿಯಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಚಂದ್ರನು ನಾವು ಈಗ ಸಾಹೇಬ್ರು ಹೇಳ್ತಾ ಇದ್ದಾರೆ ಅಂತಂದರೆ, ಚಂದ್ರನು ಸ್ವಲ್ಪ ವ್ಯತ್ಯಾಸಗಳಾಗ್ತದೆ, ಅಥವಾ ಸ್ವಲ್ಪ ಆಗ್ಬೋದು ಸಮುದ್ರದ ಮೇಲೆ ಅಂತ ಹೇಳ್ತಿದ್ದಾರೆ. ಅದು ಪೌರ್ಣಮಿ ಮತ್ತು ಅಮಾವಾಸ್ಯೆಯಲ್ಲಿ ಆಗ್ತದೆ, ವರ್ಷದಲ್ಲಿ 3 ಅಥವಾ 4, 2 ಅಥವಾ 3 ಬಾರಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ. ಆದರೆ ನಾವು ಮುಹೂರ್ತಗಳನ್ನು ಕೊಡುವಾಗ ಅಮಾವಾಸ್ಯೆ ಪೌರ್ಣಮಿಯನ್ನು, ಆ ನಂತರ ಛಿದ್ರ ತಿಥಿಗಳನ್ನು, ಅದು ಚತುರ್ದಶಿ ಅಂದರೆ ಯಾವ ಚಂದ್ರನು ಬಲಹೀನನಾಗ್ತಾನೋ, ಅಂದರೆ ನಮ್ಮ ಚಂದ್ರನ ಕಲೆ ಅಂತ ಕರಿತೀವಿ, ಸಾಹೇಬ್ರಿಗೆ ಗೊತ್ತಿರುತ್ತೆ, ಚಂದ್ರಕಲಾ ಅಂತ ಕರಿತೀವಿ. ಆ ಚಂದ್ರನ ಕಲೆಗಳಲ್ಲಿ ನಾವು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಆದಮೇಲೆ ಚಂದ್ರನು ಬಲಹೀನನಾಗ್ತಾನೆ ಅಂತ ಹೇಳಿ ನಾವೇನು ಮಾಡ್ತೀವಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಮುಹೂರ್ತವನ್ನು ಕೊಡುವಾಗ ಚಂದ್ರನ ಕೊಡ್ತೀವಿ. ಈಗೇನು ಸೂಪರ್ ಮೂನ್ ಅಂತ ಕರಿತಾ ಇದ್ದೀವೋ, ಇಂತಹ ಅಮಾವಾಸ್ಯೆ ಪೌರ್ಣಮಿಲಿ ಏನಾದರೂ ಬರುವಾಗ ನಾವೇನು ಮಾಡ್ತೀವಿ ಅಂದರೆ ಅಮಾವಾಸ್ಯೆ ಪೌರ್ಣಮಿಯನ್ನು ಯಾವ ಮುಹೂರ್ತ ಕಾರ್ಯಗಳು ಬಿಡೋಲ್ಲ ನಾವು. ಒಳ್ಳೇದು ಮಾಡಲ್ಲ ಯಾವುದು ಅಂತ, ಒಳ್ಳೇದು ಮಾಡೋಕ್ಕೂ ಕೂಡ ಸಕಾಲ ಮಾನಸಿಕವಾಗಿ ವ್ಯತ್ಯಾಸ.